ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಒಂದು ಕಷಾಯ ಮಾಡ್ತಾಯಿದ್ದೀನಿ. ಈ ಕಷಾಯ ಯಾಕೆಂದರೆ ಹಲ್ಲು ನೋವು, ಒಸಡಿಗೆ ಮತ್ತು ಹಲ್ಲು ನೋವು, ಒಸಡು ನೋವು, ಬಾಯಲ್ಲಿ ಕೆಟ್ಟ ವಾಸನೆ, ದುರವಾಸನೆ ಮತ್ತು ನಮ್ಮಲ್ಲಿ ಒಸಡೆಲ್ಲ ತುಂಬ ಸ್ಮೂತಾಗಿ ತುಂಬ ಜುಮ್ ಆಗ್ತಾಯಿರ್ತದೆ ನೋಡಿ. ಅದಕ್ಕೆಲ್ಲ ತುಂಬ ಒಳ್ಳೆಯದಿದು. ಇದು ನಾನು ಮನೆಯಲ್ಲಿ ಹಸ್ಬೆಂಡಿಗೆ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡುವ ಅಂತ ಶೇರ್ ಮಾಡ್ತಿದ್ದೇನೆ. ಇದಕ್ಕೆ ನಾನು ಪೇರಳೆ ಎಲೆ ಹೇಳ್ತಾರೆ ನೋಡಿ, ಸೀಬೆ ಎಲೆ, ಅದು, ಲವಂಗ, ಲಿಂಬೆ ಮತ್ತು ಆಮ್ಲ ಜ್ಯೂಸ್, ಆಮ್ಲ ಪೌಡರ್ ಅದು ಸಾಕ್ಬೋದು, ಅದರದ್ದು ಗೆಲ್ಲು ಸಾಕ್ಬೋದು, ಅದು ಎಲೆ ಸಾಕ್ಬೋದು. ಅದನ್ನೆಲ್ಲ ಹಾಕಿಕೊಂಡು ಕಷಾಯ ಮಾಡಿ ಕುಡಿಬೇಕು. ಮತ್ತು ಇದು ನೋಡಿ, ಇದು ನಾನು ತಲೆಗೆ ಹಾಕಲಿಕ್ಕೆ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು ವ್ಯಾಸ್ಲಿನ್ ಉಂಟು, ಇದು ಅಲೋವೆರಾ ಜೆಲ್ ಉಂಟು. ಆ ಜೆಲ್ಲಿಗೆ ನಾನೊಂದು 2 ಸ್ಪೂನಷ್ಟು ವ್ಯಾಸ್ಲಿನ್ ಹಾಕ್ಕೊಳ್ತೀನಿ. ಇದೇನಂದರೆ ತುಂಬ ಒಳ್ಳೆಯದು ತಲೆಗೆ. ನಾವು ಈ ತಲೆಗೆ ಎಣ್ಣೆ ಹಾಕಿದ್ರೆ ಅದೆಲ್ಲ ಸ್ಪ್ರೆಡ್ಡಾಗಿ ಮುಖಕ್ಕೆ ಬರ್ತದೆ ನೋಡಿ. ಮುಖಕ್ಕೆ ಬರ್ತದೆ, ಮುಖ ಎಲ್ಲ ಆಯಿಲಿ ಆಗ್ತದೆ. ಆಲ್ರೆಡಿ ಆಯಿಲಿ ಮುಖ ಇದ್ದವರಿಗೆ ಇನ್ನೂ ಸೈಜ್ ಇಳಿದ್ರೆ ಮುಖ ಎಲ್ಲ ಆಯಿಲಿ ಆಗ್ತದೆ ಅಂತೇಳಿ ಇದನ್ನು ನಾನು ಮಾಡ್ಕೊಳ್ತೀನಿ. ನನಗೆ ಎಲ್ಲ ಕೂದಲೆಲ್ಲ ಉದುರಿ ಹೋಗಿ ಎಲ್ಲ ಗಾಡಿಯಲ್ಲಿ ಹೋಗುವಾಗ ಕಣ್ಣಿಗೆ ಬರ್ತದೆ. ಆ ಕಣ್ಣಿಗೆ ಬರೋ ಡಿಸ್ಟರ್ಬ್ ಆಗ್ತದೆ, ಒಂಥರ ಕಿರಿಕಿರಿ ಆಗ್ತದೆ. ಅದಕ್ಕೆ ನಾನು ನೋಡಿ ಇದು ಆದರೆ ನಾನು ಸಾಧಾರಣ ಮಟ್ಟಿಗೆ ತುಂಬ ಸಲ ಮಾಡಿದ್ದೀನಿ. ಇದೊಂದು ಸಲ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಮ್ಮದು 10 ರೂಪಾಯಿ ಒಂದು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ಆ ವ್ಯಾಸ್ಲಿನ್ 1 ಸ್ಪೂನಷ್ಟು ವ್ಯಾಸ್ಲಿನ್ ಅದಕ್ಕೆ ಹಾಕ್ಕೊಂಡು, ಅಲೋವೆರಾ ಜೆಲ್ 2 ಸ್ಪೂನಷ್ಟು ಉಂಟು, ಅದಕ್ಕೆ ಇದನ್ನು ಹಾಕ್ಕೊಂಡು ಒಂದು 4 ಉಂಟಲ್ಲ, ಒಂದು ಸ್ವಲ್ಪ ನಾವು 1 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕೋಬೇಕು. ತೆಂಗಿನೆಣ್ಣೆ ಹಾಕಲಿಲ್ಲ ಅಂದರೆ ನಡೀತದೆ, ಆದರೆ ತೆಂಗಿನೆಣ್ಣೆ ಹಾಕಿದರೆ ಒಂದು ಸ್ವಲ್ಪ ಒಳ್ಳೆಯದು ಅಂತ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ 1 ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ತೊಗೊಂಡಿದ್ದೀನಿ ನೋಡಿ, ವಿಟಮಿನ್ ಇ ಕ್ಯಾಪ್ಸುಲು, ಈವನ್ 400 ಅಂತ ಹೇಳ್ತಾರೆ. ಇದೆಲ್ಲ ಸಹ ಮೆಡಿಕಲಲ್ಲಿ ಸಿಗ್ತದೆ. ಅದೊಂದು 3 ಹಾಕ್ಕೊಂಡು ಚೆಂದ ಮಾಡಿ ಮಾಡ್ಕೊ. ಇದೇನಿದ್ರೆ ನಾವು ನೆತ್ತಿಯಲ್ಲಿ ಕೂದಲು, ನಮಗೆ ಎದುರುಗಡೆ ಕೂದಲು ತುಂಬ ಪುಡಿ ಕೂದಲಿದ್ರೆ ಅದೀಗ ಗಾಡಿಯಲ್ಲಿ ಬಸ್ಸಲ್ಲೆಲ್ಲ ಹೋಗುವಾಗ ತುಂಬ ಕಣ್ಣಿಗೆ ತಾಗ್ತದೆ, ಕಣ್ಣಿಗೆ ಬರ್ತದೆ, ಅದು ನಮಗೆ ಕಿರಿಕಿರಿ ಆಗ್ತದೆ ಅಂದರೆ ನಾನು ಯಾವಾಗಲೂ ಸಹ ಇದನ್ನೇ ಮಾಡ್ಕೊಡೋದು. ಅದಕ್ಕೆ 3 ಅಲೋವೆರಾ ಇದು ಉಂಟಲ್ಲ ಕ್ಯಾಪ್ಸುಲ್, ಈವನ್ ಕ್ಯಾಪ್ಸುಲು, ಅದೊಂದು ಈವನ್ 400 ಕ್ಯಾಪ್ಸುಲ್ ಹಾಕ್ಕೊಂಡು ಒಳ್ಳೆ ಒಂದು ಮಿಕ್ಸ್ ಕೊಡುವ. ಅದೇಂತಾಗ್ತದೆ, ಒಂದು ಕ್ರೀಮ್ ಥರ ಆಗ್ತದೆ. ಅದನ್ನು ಜಸ್ಟ್ ನಾವು ಕೈಯಲ್ಲಿ ಸ್ವಲ್ಪ ತಗೊಂಡು ಸ್ಪ್ರೆಡ್ ಮಾಡ್ಕೊಂಡು ತಲೆಗೆ ಹಚ್ಕೊಂಡ್ರೆ ಸಾಕು. ಅದು ಕೂದಲಿಗೆ ನಮಗೆ ಯಾವುದು ಸೈಡ್ ಎಫೆಕ್ಟು ಅದು ಇದು ಎಂತ ಸಹ ಆಗೋದಿಲ್ಲ. ನಾನು ತುಂಬ ಸಮಯದಿಂದ ಹಚ್ತಾಯಿದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಈಗ ಶೇರ್ ಮಾಡ್ತೀನಿ ನೋಡಿ. ಹೀಗಾಗಿ ಕ್ರೀಮಿನಾಗಿ ಬರ್ತದೆ ಅದು ನೋಡಿ. ನಮಗೀಗ ಕೈ ಕಾಲೆಲ್ಲ ಒಡೆದಿದ್ರೆ ಕೈ ಕಾಲಿಗೆ ಸಹ ಹಚ್ತದೆ, ನಮಗೆ ಐಬ್ರೋಗೆ ಹಚ್ಚಲಿಕ್ಕೆ ಆಗ್ತದೆ, ಮತ್ತು ತಲೆ ಕೂದಲಿಗೆ ಹಚ್ಚಲಿಕ್ಕೆ ಸಹ ಆಗ್ತದೆ. ನಾನು ಇದನ್ನೇ ಹಚ್ಚೋದು ಅಂತ ಹೇಳಿದ್ನಲ್ಲ, ಹಾಗೆ ಇದನ್ನು ಹಚ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ವಲ್ಪ ಮೀನು ಫ್ರೈ ಮಾಡುವ ಅಂತ ಮೀನು ಫ್ರೈಗೆ ರೆಡಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೌಡರು, ಉಪ್ಪು, ಲಿಂಬೆ, ಕೊರಿಯಂಡರ್ ಪೌಡರು, ಒಂದು ಲಿಂಬೆ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಇದು ನಾನು ಬಂಗುಡೆ ಫ್ರೈಗೆ ಹೆಚ್ಚಾಗಿದೆ ಮಾಡ್ತಾ ಇರೋದು. ನಾನು ಕಡ್ದಿಟ್ಕೊಳ್ತಿದ್ದೆ ಸ್ವಲ್ಪ ದಿನ, ಈಗ ಕಡ್ದಿಟ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲದ ಕಾರಣ ಈಗ ಮಾಡ್ತಾಯಿದ್ದೀನಿ. ಈಗ ಡೈಲಿ ಮಾಡಲಿಕ್ಕೆ ಕಡ್ದಿಟ್ಕೊಳ್ಳೋ ತುಂಬ ಚೆಂದ ಆಗ್ತದೆ, ಒಳ್ಳೆ ಟೇಸ್ಟ್ ಆಗ್ತದೆ. ಅದು ಈ ಥರ ಸಹ ಒಂದ್ಸರಿ ಟ್ರೈ ಆಗಾಗ ಈಗ ಮಾಡ್ತಾಯಿರ್ತೀನಿ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಲಿಂಬೆ ಪೌಡ್ರ್, ಲಿಂಬೆ ಒಂದು ಅರ್ಧ ಲಿಂಬೆ ಹಾಕ್ಕೊಳ್ಳಿ. ಅರ್ಧ ಲಿಂಬೆ ಡೈರೆಕ್ಟ್ ಮೀನಿಗೆ ಹಾಕಿದರೂ ಸಹ ಆಗ್ತದೆ. ನಾನು ಬಂಗುಡೆಗೆ ಒಂದು ಮೀನಿಗೆ ಮಾತ್ರ ಸ್ವಲ್ಪ ಹುಳಿ ತಾಗಿಸಿದೆ, ಬಾಕಿದಕ್ಕೆಲ್ಲ ಹುಳಿ ನೀರು ಹಾಕ್ತಾಯಿದ್ದೀನಿ ನೋಡಿ. ಹುಳಿ ನೀರು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋದು. ಲಿಂಬೆದು ಇಷ್ಟು ಮಿಕ್ಸ್ ಆದ ನಂತರ ಸ್ವಲ್ಪ ಹುಳಿ ನೀರು ಹಾಕಿ, ನಾನು ಬೆಂಡೆ ಪದಾರ್ಥ ಮಾಡ್ತಾಯಿದ್ದೀನಿ, ಅದಕ್ಕೆ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಹುಳಿ ಸ್ವಲ್ಪನೇ ಇದಕ್ಕೆ ಹಾಕ್ಕೊಂಡು ಮೀನು ಫಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಮೀನೆಲ್ಲ ಫ್ರೈಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದರೂ ಮುಗಿದ್ದಿಲ್ಲ ನೋಡಿ. ಈಗ ನೋಡಿ ಇದೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಮೀನಿಗೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೂವರೆ ಗಂಟೆ ಎಷ್ಟು ಟೈಮ್ ನಿಮಗೆ ಆಗುತ್ತೋ ಅಷ್ಟು ಟೈಮ್ ಬಿಟ್ಕೊಂಡ್ರೆ ಒಳ್ಳೆ ಮೀನಿಗೆ ಫ್ರೈ ಒಳ್ಳೆ ಸೂಪರಾಗಿರ್ತದೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ನಾನು. ಈ ಎಲ್ಲ ಮಿಕ್ಸ್ ಮಾಡಿ ಇದನ್ನೊಂದು ಬದಿಲಿಟ್ಕೊಳ್ಳುವ. ಇದು ಎಲ್ಲ ಕೊಡ್ಡೆ ಕಲ್ಲರು, ಕಡಲೆಬೇಳೆ ಮೀನು ಅಂತ ಹೇಳ್ತಾರೆ, ಅದು ಮತ್ತು ಕೊಂತಿ ಎಲ್ಲ ಮಿಕ್ಸಲ್ಲಿ ಉಂಟು ಮೀನು. ಇದು ಈಗ ಕ್ರಾಸಾಗಿ ಕಟ್ ಮಾಡಲಿಕ್ಕಿದು. ಇದನ್ನು ತೆಗೆದಿಟ್ಕೊಂಡು ಎಲ್ಲ ಮಿಕ್ಸ್ ಫ್ರೈಗೆ ತುಂಬ ಒಳ್ಳೆಯದಾಗ್ತದೆ ಅದು ಮೀನು ಪದಾರ್ಥಕ್ಕೆ. ಆದರೆ ಸ್ವಲ್ಪ ಮುಳ್ಳು ಬಿಡ್ತದೆ, ಚಿಕ್ಕ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಫ್ರೈ ಮಾಡಿಬಿಡುವ ಅಂತ. ಮನೇಲಿ ಚಿಕ್ಕ ಮಕ್ಕಳೇನಿಲ್ಲ, ಆದರೆ ಸಹ ತಿನ್ನಲಿಕ್ಕೆ ಕಿರಿಕಿರಿ ಆಗ್ತದೆ, ಯಾರಿಗಾದ್ರೂ ಸಹ ಕಿರಿಕಿರಿ ಆಗ್ತದೆ ಅಂತ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ನೋಡಿ ಇದಾಯಿತು. ಈಗ ನಾನು ಬೆಂಡೆ ಹುಳಿ ಮಾಡಲಿಕ್ಕೆ ಅಂತೇಳಿ ಈ ಥರ ಒಂದ್ಸಲ ನೀವು ಬೆಂಡೆ ಹುಳಿ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಪರಿಮಳ ಗಮ್ಮಂತ ಬರ್ತದೆ. ನಾನು ಸ್ವಲ್ಪ ಒಂದು ಲಿಂಬೆಗೆ ಅಷ್ಟದಷ್ಟು ಹುಳಿಯನ್ನು ನೀರಿಗೆ ಹಾಕಿಟ್ಕೊಂಡಿದ್ದೇನೆ. ಆಗಲೇ ಮೀನು ಫ್ರೈಗೆ ಸ್ವಲ್ಪ ಹಾಕಿದೆ. ಈಗ ಇದನ್ನು ಸ್ವಲ್ಪ ನೀರು ತೆಗೆದು ಬೆಂಡೆ ಬೇಯಲಿಕ್ಕೆ ಸ್ವಲ್ಪ ಹಾಕಿ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿ ಬೇಯಿಸ್ಕೊಳ್ಳುವ ಇದನ್ನು. ನೋಡಿ ಇಷ್ಟು ಯಾವ ನೋಳಿ ಸಹ ಬರೋದಿಲ್ಲ, ಏನಿಲ್ಲ, ಚೆಂದ ಮಾಡಿ ತುಂಬ ಬಿಡಿ ಬಿಡಿ ಆಗಿರ್ತದೆ. ಅದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿ ಅದನ್ನು ಬೇಯಲಿಕ್ಕಿಡುವ ನಾವು. ಈಗ ಇದು ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡ್ತಾರೆ, ಅದು ಸಹ ಒಂಥರ ಟೇಸ್ಟೇ. ನಾನು ಈ ಥರ ಮಾಡೋದು ಹೆಚ್ಚಾಗಿ ಮಾಡ್ತೇನೆ. ನೋಡಿ ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಮೆಣಸು ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಒಂದು ಸ್ಪೂನ್ ಎಣ್ಣೆ ಹಾಕಿ ಒಳ್ಳೆ ಫ್ರೈ ಮಾಡುವಾಗ ನಾವು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಬೇಕು. ನೋಡಿ ಈಗ ಗರಿಗರಿಯಾಗಿ ನಾನು ಇಲ್ಲಿ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ, ಇಂಗು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾವು ಪುಡಿ ಹಾಕೋದಕ್ಕಿಂತ ನಾವು ಈ ಕಡ್ದು ಪದಾರ್ಥ ಮಾಡೋದು ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಹಿಂಗೆಲ್ಲ ಹಾಕಿ ಪದಾರ್ಥ ಮಾಡಿ ಇದನ್ನು ನಮಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿ ಹಾಕಿ ಇದು ಮಾಡುವ. ನಾವು ಬೆಳ್ಳುಳ್ಳಿ ಎಲ್ಲ ಫ್ರೈಗೆ ಹಾಕಿದ್ದೀನಿ. ಒಂದು ಅರ್ಧ ನೀರುಳ್ಳಿ ಹಾಕಿ ಕಡಿದು ನಾವು ಇದನ್ನು ಬೆಂಡೆ ಪದಾರ್ಥ ಮಾಡುವ. ಹುಳಿ ತುಂಬ ಚೆಂದ ಆಗ್ತದೆ ಮಾತ್ರ. ನೀವೊಂದ್ಸಲ ಮಾಡಿ ನೋಡಿ, ಘಮ ಆಗ್ತಾ ಇರ್ತದೆ, ಪರಿಮಳ ಬರ್ತಾ ಇರ್ತದೆ. ನೋಡಿ ಬೆಂಡೆ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಬೇಯಲಿಕ್ಕೆ ಇಟ್ಟಿದ್ದೆ. ಇದು ಬೆಂದಿದೆ. ಈಗ ನಾವು ಕಡ್ದ ಮಸಾಲೆಯನ್ನು ಹಾಕಿ ರೆಡಿ ಮಾಡುವ. ಇದೆಂತಂದರೆ ಲಿಂಬೆಯನ್ನು ನಾವೀಗ ಪ್ಲಾಸ್ಟಿಕಲ್ಲಿ ಹಾಕಿ ಕಟ್ಟಿಟ್ಟರೆ ನೀವು 2 ವಾರ ಅಲ್ಲ 1 ತಿಂಗಳಿಡಿ ಎಂತ ಸಹ ಆಗೋದಿಲ್ಲ. ನೀವು ಒಂದ್ಸಲ ಮಾಡಿ ನೋಡಿ, ಹೀಗೆ ನಿಮಗೆ ಗೊತ್ತಾಗ್ತದೆ. ನೋಡಿ ಮಸಾಲೆ ಎಲ್ಲ ಕಡ್ದಾಗಿದೆ. ನಾನು ಇದನ್ನು ಇದಕ್ಕೆ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಒಂದು ಪದಾರ್ಥ ಮಾಡಿಕೊಡುವ. ನಾನು ಮಿಕ್ಸಿ ಜಾರ್ ಸ್ವಲ್ಪ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಡ್ತೀನಿ. ಇಷ್ಟು ಪದಾರ್ಥ ಬೇಕು ನಮಗೆ. ಟಿಫಿನ್ ಎಲ್ಲ ತೊಗೊಂಡೋಗ್ಲಿಕ್ಕೆ, ಬುತ್ತಿ ಎಲ್ಲ ತೊಗೊಂಡೋಗ್ಲಿಕ್ಕೆ ಇರ್ತಾರಲ್ಲ, ಅದಕ್ಕೆ ಇಷ್ಟು ಬೇಕು ನಮಗೆ. ಅದಕ್ಕೆ ಇಷ್ಟು ಮಾಡ್ಕೊಂಡಿದ್ದೇನೆ. ಮನೆಯ ನಂತರ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳಿದ್ದೇ ಇರ್ತದೆ. ಎಲ್ಲ ಕೆಲಸ ಸಹ ಬದಿಗೆ ಅದನ್ನು ಕೆಲಸ ಮಾಡ್ಕೊಳ್ಳುವಾಗ ಇದನ್ನು ಕೆಲಸ ಮಾಡಿಕೊಂಡ್ರೆ ಆಯಿತು, ಕೆಲಸ ಕಂಪ್ಲೀಟ್ ಆಗ್ತದೆ. ಎಲ್ಲರೂ ಹೇಳಿದರೆ ನನಗೆ ಇದು ಹೋಮ್ ಟೂರ್ ಮಾಡಿ ಅಂತ ಹೇಳ್ತೀನಿ. ನಾನು ಹೋಮ್ ಟೂರ್ ನಿಮಗೆ ಮಾಡಿದರೆ ನನಗೆ ಬೇಜಾರಾಗ್ತದೆ. ಯಾಕೆ ಗೊತ್ತುಂಟ, ನನಗೆ ವಾರ್ಡ್ರೋಬ್ ಅದು ಎಂತ ಸಹ ಮಾಡಲಿಲ್ಲ, ಹಾಗೆ ಓಪನ್ ಉಂಟು. ಆದರೆ ನನ್ನಷ್ಟಕ್ಕೆ ಬೇಕಾಗಿದ್ದಷ್ಟು ಚೆಂದ ಮಾಡಿಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ತುಂಬ ಇದಿರೋದ್ರಿಂದ ಅದು ವಾರ್ಡ್ರೋಬಿಗೆ 1-1.5 ಲಕ್ಷ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ವಾರ್ಡ್ರೋಬೆಲ್ಲ ಮಾಡಿಸ್ಲಿಲ್ಲ, ನಿಧಾನಕ್ಕೆ ಮಾಡಿಸುವ ಅಂತ ನನಗೆ ಬೇಕಾದಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಂತ ಮಾಡಿದ್ದೇವೆ, ಎಲ್ಲದಕ್ಕೂ ಸಹ ನಾವು ಅಡ್ಜಸ್ಟ್ಮೆಂಟ್ ಆಗಲೇಬೇಕು. ಎಲ್ಲ ಒಮ್ಮೆಲೆ ಗಂಡನ ಜೀವ ತಿನ್ನಲಿಕ್ಕೂ ಆಗೋದಿಲ್ಲಲ್ಲ, ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ. ಹಾಗಾಗಿ ನಾವು ಸ್ವಲ್ಪ ನಿಧಾನದಲ್ಲಿ ಆಗಲಿ ಅಂತೇಳಿ ನಿಧಾನಕ್ಕೆ ಒಂದೊಂದೇ ಮಾಡಿಸ್ಕೊಳ್ಳುವ ಅಂತ ಮಾಡಿಸ್ಕೊಳ್ತಾ ಇದ್ದೀವಿ. ಎಷ್ಟು ಕೆಲಸ ಮಾಡಿದರೂ ಸಹ ಮುಗಿಯೋದಿಲ್ಲ ಅದೇ ಕತೆ ನಮ್ಮದು, ಹೌದಲ್ಲ. ಬೆಳಗಿಂದ ಸಂಜೆವರೆಗೆ ಕೆಲಸ ಮಾಡ್ತಾಯಿರ್ತೀವಿ, ಮತ್ತೆ ಸಹ ಏನಾದರೂ ಹುಡುಕಿದರೆ ಒಂದು ಕೆಲಸ ಸಿಗ್ತದೆ. ನೋಡಿ ಮೀನಿಟ್ಟು ಸುಮಾರು ಟೈಮ್ ಆಯಿತು. ಹಾಗಾಗಿ ನಾನು ನಾವು ಬೊಂಬೈ ಸಜ್ಜಿಗೆ ಹಾಕಿ ಸಾಧಾರಣ ಮಟ್ಟಿಗೆ ರವೆ ಫ್ರೈಯೇ ಮಾಡೋದು. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಭಾರಿ ಸೂಪರ್ ಆಗ್ತದೆ. ಅದು ಚಪ್ಪೆ ಅನ್ನಿಸ್ಕೊಳ್ಳೋದಿಲ್ಲ, ಆಗ ಖಡಕ್ಕಾಗಿ ಇರ್ತದೆ. ಮೀನು ಫ್ರೈ ಎಲ್ಲ ಮಾಡಿ ಆಯಿತು. ಇವತ್ತಿನ ಬ್ಲಾಗ್ ಹೀಗಿತ್ತು. ಎಲ್ಲರೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಿಲ್ದವರು ಮಾಡಿದ್ದವರು ಲೈಕ್ ಕೊಡಿ. ಲೈಕ್ ಒಂದು ಕೊಟ್ಟರೆ ನಮಗೊಂದು ಖುಷಿ ಆಗ್ತದೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.